ನೀವೇನಾದ್ರೂ ಅಮೆಝಾನ್, ಫ್ಲಿಪ್ಕಾರ್ಟ್ ಈ ರೀತಿ ಆನ್ಲೈನ್ ಕಾಮರ್ಸ್ ಅಲ್ಲಿ ಏನಾದ್ರು ಪರ್ಚೇಸ್ ಮಾಡೋದು, ಶಾಪಿಂಗ್ ಮಾಡೋ ಅಭ್ಯಾಸ ಇದ್ರೆ ಸೊ ಅದನ್ನ ಇವಾಗಲೇ ಸ್ಟಾಪ್ ಮಾಡ್ಬಿಡಿ. ಯಾಕಂದ್ರೆ ಅಮೆಝಾನ್ ಅಲ್ಲಿ ಒಂದು ಹೊಸ ಅಪ್ಡೇಟ್ ಆದ್ರೆ ತಗೊಂಡ್ಬಂದಿದ್ದಾರೆ. ಇದು ಆಕ್ಚುಲಿ ಫ್ಲಿಪ್ಕಾರ್ಟ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ವಿತಿನ್ 7 days ಏನಾದ್ರು ಎಲೆಕ್ಟ್ರಾನಿಕ್ ಐಟಮ್ ಲೈಕ್ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎನಿಥಿಂಗ್ ಏನಾದ್ರು ಆಗಿರ್ಬೋದು ಅದನ್ನ ನಾವು ರಿಟರ್ನ್ ಮಾಡಬಹುದಾಗಿತ್ತು. ಬಟ್ ಇವಾಗ ಈ ಅಪ್ಡೇಟ್ ಅಲ್ಲಿ ಅವ್ರು ಅದನ್ನ ಚೇಂಜ್ ಮಾಡಿದ್ದಾರೆ. 7 days ಸರ್ವಿಸ್ ಸೆಂಟರ್ ರಿಪ್ಲೇಸ್ಮೆಂಟ್ ಅಂತ ಈ ರೀತಿ ಒಂದು ಮೆಸೇಜ್ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಕಸ್ಟಮರ್ ಕೇರ್ ಗೆ ಕಾಲ್ ಮಾಡಿ ನಾವು ಕೇಳಿದ್ರು ಸಹ ಅವರು ಜಸ್ಟ್ ಸ್ಕ್ರಿಪ್ಟ್ ನ ರೀತಿ ಏನೋ ಒಂದು ಬೈಕ್ ಬಂದಿದೆ ಹೇಳಿ ಅದನ್ನ ಅಲ್ಲಿಗೆ ಮುಗಿಸ್ತಾ ಇದ್ದಾರೆ. ಇದರಲ್ಲಿ ನಾವು ಯಾವ್ದೇ ರೀತಿ ಹೆಲ್ಪ್ ಮಾಡೋದಕ್ಕಾಗೋದಿಲ್ಲ. ನೀವು ಡೈರೆಕ್ಟ್ ಸರ್ವಿಸ್ ಸೆಂಟರ್ ಗೆ ಹೋಗಿ ನೀವು ಅಲ್ಲಿ ನಿಮ್ಮ ಪ್ರಾಡಕ್ಟ್ ಏನಿದೆ ಅದನ್ನ ರಿಪೇರ್ ಆದ್ರೂ ಮಾಡಿಸ್ಕೊಳ್ಳಿ, ರೀಪ್ಲೇಸ್ ಆದ್ರೂ ಮಾಡಿಸ್ಕೊಳ್ಳಿ, ವಾರಂಟಿ ಇದೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಿಮ್ಮ ಎಲ್ಲಾ ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡೋ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಆಲ್ರೆಡಿ ಆಲ್ ಓವರ್ ಇಂಡಿಯಾ ವಾಯ್ಸ್ ರೈಸ್ ಆಗಿದೆ. ನಮ್ದು ಒಂದು ಚಿಕ್ಕ ಕಾಣಿಕೆ ಇರಲಿ. ನಾವೆಲ್ಲ ಸರಿ ಇದನ್ನ ವಾಯ್ಸ್ ರೈಸ್ ಮಾಡಿದ್ರೆ ನಾವು ಆಕ್ಚುಲಿ ಈ 7 days ಸರ್ವಿಸ್ ಸೆಂಟರ್ ರಿಪ್ಲೇಸ್ಮೆಂಟ್ ಇರೋದನ್ನ 7 days ರಿಪ್ಲೇಸ್ಮೆಂಟ್ ಗೆ ವಾಪಸ್ ತರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀವು ಏನಾದ್ರು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ರೆ ಇದರಿಂದ ನಿಮ್ಗೂ ಹೆಲ್ಪ್ ಆಗುತ್ತೆ.